ಇತ್ತೀಚಿನ ಪಹಲ್ಗಾಮ್ನ ಅಟ್ಯಾಕ್ ನೋಡಿದ್ರೆ ಒಂದ್ ರೀತಿ ಟೆನ್ಷನ್ ಆಗುತ್ತೆ. ಇಂಟೆಲಿಜೆನ್ಸ್ ಫೇಲ್ಯೂರ್ ತುಂಬಾ ದೊಡ್ಡ ಮಟ್ಟಕ್ಕೆ ಸದ್ದು ಮಾಡುತ್ತೆ. ವಾಟ್ ವೆಂಟ್ ರಾಂಗ್? ನಮಗೆ ಇಂಟೆಲಿಜೆನ್ಸ್ ಫೇಲಿಯರ್ ಅಂತ ಈ ವರ್ಡ್ ಇದೆ. ಇದನ್ನು ಯಾರು ಕಾಯಿನ್ ಮಾಡಿದ್ದು, ಯಾಕಾಗಿ ಕಾಯಿನ್ ಮಾಡಿದ್ದು? ದೇರ್ ಇಸ್ ನಥಿಂಗ್ ನೋನ್ ಆಸ್ ಇಂಟೆಲಿಜೆನ್ಸ್ ಫೇಲಿಯರ್. ದೇರ್ ಇಸ್ ಓನ್ಲಿ ಕಮಾಂಡ್ ಫೇಲಿಯರ್. ಇಫ್ ದ ಕಮಾಂಡರ್ ಇಸ್ ಯೂಸ್ಲೆಸ್, ವಾಟ್ ಸಾರ್ಟ್ ಆಫ್ ಅನ್ ಇಂಟೆಲಿಜೆನ್ಸ್ ಹಿ ವಿಲ್ ಗೆಟ್? ಇಂಟೆಲಿಜೆನ್ಸ್ ಫೇಲಿಯರ್ ಅಂತ ಹೇಳೋದೀಗ ಇದನ್ನು ಯಾರು ಹೇಳ್ತಿದ್ದಾರೆ? ಮ್ಯಾಕ್ಸಿಮಮ್ ಇದ್ರ ಬಗ್ಗೆ ಬರೆಯೋರು ಮಾತಾಡೋರು ಯಾರು? ಎಕ್ಸಾಕ್ಟ್ಲಿ. ಅಲ್ಲಿ ಬರ್ತದೆ ಪಾಲಿಟಿಕ್ಸ್. 1962 ಆ ಟೈಮಲ್ಲಿ ಜನರಲ್ ತಿಮ್ಮಯ್ಯನವರು ಹೇಳಿದ್ರು, ಬರಹೋತಿ ಪ್ಲೇನ್ಸ್ ಅಲ್ಲಿ ಇವರು ಎಮಾಸ್ ಮಾಡ್ತಿದ್ದಾರೆ ಟ್ರೂಪ್ಸ್ ಅಂತ. ನೆಹರು ಗೌರ್ಮೆಂಟ್ ಇತ್ತು, ಒಪ್ಕೊಳ್ಳಿಲ್ಲ. ಅವ್ರು ಹೇಳಿದ್ರು ಚೈನೀಸ್ ಹಾಗೆ ಮಾಡೋ ಚಾನ್ಸೇ ಇಲ್ಲ. ಮತ್ತೆ ಕಾಶ್ಮೀರಲ್ಲಿ ಅಲ್ಲಿದ್ದು ಜನರಿಗೆ ಏನಾಗಿದೆ ಅಂತ ಹೇಳಿದ್ರೆ, ಈಗ ಅಂತಲ್ಲ, 1948 ಆದ್ಮೇಲೂ ಅವ್ರಿಗೆ ಎರಡು ಸೈಡ್ ಬೆನಿಫಿಟ್ ತಗೊಳ್ಬೇಕು. ಪಾಕಿಸ್ತಾನದಿಂದನೂ ಬೇಕು, ಇಂಡಿಯಾದಿಂದನೂ ಬೇಕು. ಅದೊಂದು. ಈಗ ಅವ್ರಿಗೆ ಗೊತ್ತಾಗಿದೆ ಪಾಕಿಸ್ತಾನದಿಂದ ಏನು ಸಿಕ್ಕೋದಿಲ್ಲ. ಫಸ್ಟ್ ಆಫ್ ಆಲ್ ಇಂಟೆಲಿಜೆನ್ಸ್ ಯಾರಿಗೆ ಗೊತ್ತಾಗೋದು? ಪೊಲೀಸ್ ವಿಲ್ ಹ್ಯಾವ್ ದ ಫಸ್ಟ್ ಇನ್ಫಾರ್ಮೇಶನ್. ಅದು ಯಾರು ಮಾಡಿರ್ಬೋದು ಅಂತ ಟಕ್ಕಂತ ಅವ್ರ ನೋಟಿಸ್ಗೆ ಬರ್ತದೆ. ಸೊ ಎಲ್ಲಿಯಾದರೂ ಯಾವ ಇಂಟೆಲಿಜೆನ್ಸ್ ಆದರೂ ಗ್ರೌಂಡ್ ಲೆವೆಲ್ ಪೊಲೀಸಿಂದ ಶುರು. ಗಾಂಧಿ ಅವ್ರು ಏನು ಹೇಳಿದ್ದು? ಇಂಡಿಯಾ ಇಸ್ ಎ ಪೀಸ್ ಲವಿಂಗ್ ಕಂಟ್ರಿ. ಇನ್ಫ್ಯಾಕ್ಟ್ ಅವರು ಜನರಲ್ ಕಾರ್ಯಭಾಗ ಚೀಫ್ ಆಗಿದ್ರು, ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ. ಅವ್ರನ್ನ ಕರೆದು ಹೇಳಿದ್ರು, ನಮಗೆ ಆರ್ಮಿನೇ ಬೇಡ. ಯಾಕೆ ಆರ್ಮಿ ಬೇಕು? ಬಿಕಾಸ್ ವಿ ಆರ್ ಎ ಪೀಸ್ ಲವಿಂಗ್ ಕಂಟ್ರಿ. ಅದಕ್ಕೆ ಅವರು ಆರ್ಮಿದು ಸೈಜನ್ನು ಅವ್ರು ಕಟ್ ಮಾಡ್ಕೊಂಡು ಬಂದು ಬೆಳೆಸಲಿಲ್ಲ ಆರ್ಮಿ. ಅಲ್ಲಿ ಬಂದಿಲ್ಲ ಚೈನೀಸ್, ಸುಮ್ಮನೆ ಹೇಳೋದು ಅಂತ. ಯಾಕೆಂದ್ರೆ ಕರಿಯಪ್ಪನವರು ಅವ್ರಿಗೆ ಆಗೋಷ್ಟು ಅವ್ರು ಕನ್ವಿನ್ಸ್ ಮಾಡಿದ್ರು. ಹಾಗೆ ನಮಗೆ ಆಗೋದಿಲ್ಲ. ಈಗ ನೋಡಿ 1948 ಇದಾಯಿತು, ಇನ್ನು ಮುಂದಕ್ಕೂ ಇವರು ಮಾಡ್ಬೋದು ಅಂತ. ಅದನ್ನು ಒಪ್ಕೊಳ್ಳಿಕ್ಕೆ ಪೊಲಿಟಿಕಲ್ ಸಿಸ್ಟಮ್ ವಾಸ್ ನಾಟ್ ರೆಡಿ.